ಏನಾಯ್ತನು? ಶಾಲ್ನ್ಯಾಕೆ ಹಾಗೆ ನೋಡ್ತಾ ಇದೆಯಾ? ತುಂಬ ಚೆನ್ನಾಗಿದೆ ಅಮ್ಮ. ಇದು ಬಹಳ ಹಳೇದು. ಒಂದು 25 ವರ್ಷ ಆಯ್ತೇನೋ ಇದಕ್ಕೆ. ನನಗೆ ಬಹಳ ಇಷ್ಟವಾದ ಶಾಲು. ಇದನ್ನು ಹೊತ್ಕೊಂಡ್ರೆ ಎಲ್ಲೇ ಇದ್ರೂ ಹಾಯಾಗಿ ನಿದ್ದೆ ಬರುತ್ತೆ ಅಂತ ಅನ್ನಿಸ್ತಿದೆ ಅಮ್ಮ. ನಿದ್ದೆ ಬರೋ ಆಗಿದೆಯಾ? ಬಾ, ನನ್ನ ಮಡಿಲಲ್ಲಿ ಮಲ್ಕೊ. ಅಯ್ಯೋ ಅಮ್ಮ, ನಾನು ಸುಮ್ಮನೆ ಹೇಳಿದೆ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಬಾನು ಮಲ್ಕೊ. ಅಮ್ಮ ನಾನು ಬಾ ಮಗಳೇ. ಅಮ್ಮ, ಹೆಣ್ಣಕ್ಕೆ ತವ್ರ ಮನೆಗಿಂತ ಕಂಫರ್ಟ್ ಇನ್ನೆಲ್ಲೂ ಸಿಗಲ್ಲ ಅಂತ ಅಂದ್ರಿ ಅಲ್ವಾ? ನಿಮ್ಮ ಮಡಿಲಲ್ಲಿ ಮಲ್ಕೊಂಡಿದ್ರೆ ನನಗೆ ನನ್ನ ತವ್ರ ಮನೆ ಮಾತ್ರ ಅಲ್ಲ, ತಾಯಿ ಗರ್ಭದಷ್ಟು ಬೆಚ್ಚಗಿದೆ ಅನ್ನಿಸ್ತದೆ ಅಮ್ಮ. ಅಯ್ಯೋ ಅಯ್ಯದವ, ಅಯ್ಯೋ ರಾಮ. ಒಂದು ನಿಮಿಷ ಸರ್, ಒಂದು ನಿಮಿಷ ಸರ್. ಹೇಳ ಸರ್, ಯಾಕೆ ಸರ್ ಹೊಡಿತಾ ಇದ್ದೀರಾ? ನಾನು ಹುಡುಗಿ ಕಡೆ ನೆಂಟ ಅಂತ ಸಾಬೀತಾಯ್ತಲ್ಲ ಸರ್, ಮತ್ತೆ ಯಾಕೆ ಹೊಡಿತಾ ಇದ್ದೀರಾ? ಬಾಸ್ ಹೇಳಿದ್ರೆ ನಾನು ಮಾಡ್ತಾ ಇದ್ದೀನಿ. ಹೌದಾ? ಯಾಕೆ ಸರ್ ಹೊಡಿತಿದ್ದೀರಾ? ನಿಮ್ಮ ಬಾಸು ಯಾಕೆ ಸರ್ ಓಡಿಸ್ತಾ ಇದ್ದೀರಾ? ನಾನೇನು ತಪ್ಪು ಮಾಡಿದೆ? ಮದುವೆ ಮನೆ ಆಗದೆ ಹೋಗಿದ್ದಿದ್ರೆ ತುಳಿದು ಸಾಯಿಸ್ಬಿಡ್ತಿದ್ದೆ ರಾಸ್ಕಲ್. ಮದುವೆ ಮುಗಿಯೋ ತನಕ ಬಾಲ ಮುದ್ರಿಟ್ಕೋ. ಏನಾದರೂ ಬಿಚ್ಚಿದೆಯೋ ಕತ್ತರಿಸಿ ಬಿಸಾಕ್ಬಿಡ್ತೀನಿ. ಹ್ಞೂ ಸರ್. ಅಕಸ್ಮಾತ್ ಮದುವೆ ಮನೆ ಊಟದಲ್ಲಿ ಕಲ್ಲು ಸಿಕ್ಕಿದ್ರೂ ಮುದ್ದೆ ನುಂಗ್ದಂಗೆ ನುಂಗಿ ಹಂಗೆ ಹೋಗ್ಬಿಡ್ತೀನಿ ಸರ್. ಹಾಕ್. ಪುಷ್ಪ, ನೀನು ಹೇಳಿದ್ದೆಲ್ಲ ಇಟ್ಕೊಂಡಿದ್ದೀನಿ. ಮದುವೆ ಮಂಟಪಕ್ಕೆ ಹೋದ್ಮೇಲೆ ಹತ್ತಂದಿಲ್ಲ ಇತ್ತಂದಿಲ್ಲ ಅಂತ ಕೊಂಗ್ ನೋಡಿಬೇಡ. 35 ಇದೆ ಕಣೆ ಬ್ಲೌಸ್ ಪೀಸು, ಸಾಕಾಗುತ್ತಾ? ಸಾಕು, ಇನ್ನೇನು ಮಾಡೋದು? ಇಂಪಾರ್ಟೆಂಟು. ಅಯ್ಯೋ, ಈಗ ನೆನಪಿಗೆ ಬಂದಿರುವಷ್ಟು ಹೇಳಿದ್ದೀನಿ. ಮೊದಲು ಗೌರಿ ಪೂಜೆ ಆಗಿಬಿಡ್ಲಿ, ಆಮೇಲೆ ಏನೇನು ಬೇಕೋ ನೋಡಿಕೊಂಡು ಇಟ್ಕೊಳ್ಳೋಣ. ತಟ್ಟೆ ಕೊಡು. ನಾನು ನಿನಗೆ ಕೆಲಸ ಹೇಳಿದ್ರೆ ನೀನು ನನಗೆ ಹೇಳ್ತೀಯ. ಮುಗಿಯೋದ ಕತೆ ನಿಂದು.
ಆಯ್ತಾ? ಎಲ್ಲ ರೆಡಿ ಆಯ್ತು ತಾನೆ? ಮಂಟಪಕ್ಕೆ ಹೊರಡೋಣ. ನೀರಿನ ಬಾಟ್ಲನ್ನ ಬ್ಯಾಗಲ್ಲಿ ಇಡ್ತೀನಿ, ನಿಮ್ಮ ಪಕ್ಕ ತೆಗೆದಿಟ್ಕೋ. ಅನುಗೆ ಆಗಾಗ ನೀರು ಬೇಕಾಗತ್ತೆ. ಆಮೇಲೆ 2 ಪ್ಯಾಕೆಟ್ ಬಿಸ್ಕೆಟ್ ತಂದಿದ್ದೆ, ಎಲ್ಲಿಟ್ಟಿದ್ಯಾ? ಅನುಗೆ ಹಸು ತಡ್ಕೊಳಕ್ಕಾಗಲ್ಲ, ನಿನ್ನ ಜೊತೆಲೇ ಇಟ್ಕೊಂಡಿರು. ಎದ್ದೋಗಕ್ಕಾಗತ್ತಾ ಆಗಾಗ ಮದುವೆ ಮಂಟಪದಿಂದ? ಎಲ್ಲ ರೆಡಿ ಇದೆ ಸುಬ್ಬು, ಪಕ್ಕದಲ್ಲೇ ಇರ್ತೀನಲ್ವಾ, ಅವಳಿಗೇನು ಬೇಕೋ ಕೊಡ್ತೀನಿ, ಸುಮ್ಮನೆ ಇರು. ಸುಬ್ಬು ಅಲ್ಲಿ ನೋಡು, ನೋಡು ಸುಬ್ಬು. ಅನು ರೆಡಿಯಾಗಿ ಬಂದಿದ್ದಾಳೆ, ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ. ಅಯ್ಯೋ ನನ್ನ ಬಂಗಾರ, ನೋಡು ಸುಬ್ಬು. ಅಪ್ಪ, ಗೌರಿ ಪೂಜೆ ಗೊತ್ತಾಗುತ್ತೆ, ಬಾ ಸುಬ್ಬು. ಅಪ್ಪ, ಐ ಲವ್ ಯು ಅಪ್ಪ. ಅಮ್ಮ, ಐ ಲವ್ ಯು ಅಮ್ಮ. ಪೂಜೆ ಗೊತ್ತಾಗುತ್ತೆ, ಹೊಟ್ಬಿಡೋಣ ಎಲ್ಲ. ಅತಿಯಾದ ಸಂತೋಷ, ಅತಿಯಾದ ದುಃಖ ಎರಡೂ ಒಟ್ಟೊಟ್ಟಿಗೆ ಪೈಪೋಟಿಯಾಗಿ ನಮ್ಮ ಮೇಲೆ ದಾಳಿ ಮಾಡೋದು ಇಂಥ ಟೈಮಲ್ಲಿ ಅನಿಸುತ್ತೆ ಅಲ್ವಾ? ಅನು, ನಿನ್ನ ತುಂಬ ಮಿಸ್ ಮಾಡ್ಕೊತೀವಿ ಕಣೆ. ಅಳಿಸ್ಬೇಡ್ವೆ ನನ್ನ? ಸರಿ ಸರಿ, ನೀನು ಹತ್ರ ನೀನು ಹಾಕೊಂಡಿರೋ ಮೇಕಪ್ ಹೊರಟೋಗುತ್ತೆ. ನೀನಿನ್ನೂ ಮಂಟಪಕ್ಕೆ ಹತ್ತಿಲ್ಲ. ನೀನು ಹಾಳ್ಬೇಡ, ನಾನು ಹಾಳಲ್ಲ. ನಗ್ನಗ್ತಾ ಹೋಗೋಣ. विद्याबलं दैवबलं तदेव गौरी पदयते गृहगं स्मरामि। ओम भोः दुर्गा देवतावाहयामि। ओम भवः दुर्गा देवतावाहयामि। ओम स्वः दुर्गा देवतावाहयामि। ओम भूर्भुवस्वः दुर्गा देवतावाहयामि। स्थापयामि पूजयामि आवाहयामि। आवाहितो भव स्थापयामि। स्थापितो भव। पुष्पं वेदां पुष्पवां प्रजा
देवतावाहं वशुमान् भवति चन्द्रमावाम् अपापुष्पम् ಓಕೆ ಓಕೆ ಆಯ್ತಲ್ಲ, ಲೆಟ್ಸ್ ಗೋ. ಏನು ಹರ್ಷ? ಅಮ್ಮ ಪೂಜೆ ಆಯ್ತಲ್ಲ, ದಿಬ್ಬಣಕ್ಕೆಲ್ಲ ರೆಡಿ ಇದೆ, ನಾವು ಹೋದ್ರೆ ಸ್ಟಾರ್ಟ್ ಆಗುತ್ತೆ. ಬನ್ನಿ ಎಲ್ಲ ಹೋಗೋಣ. ಯಾಕೆ ಹರ್ಷ ಇಷ್ಟೊಂದು ಟೆನ್ಷನಲ್ಲಿ ಇದೆಯಾ? ವೇಟ್, ಆರ್ ಯು ವೇಟಿಂಗ್ ಫಾರ್ ಸಮ್ವನ್ ಆರ್ ಸಮಥಿಂಗ್? ಅಲ್ಲಿ ಟೆಲ್ ಯು ಮಾನ್ಸಿ, ನಾವಲ್ಲಿ ಹೋಗದೆ ದಿಬ್ಬಣ ಹೇಗೆ ರೆಡಿ ಆಗುತ್ತಲ್ವಾ? ಬನ್ನಿ ಎಲ್ಲ ಹೋಗೋಣ. ಬನ್ನಿ ದಾದಾ, ಕಮ್ ಮಾನ್ಸಿ, ಲೆಟ್ಸ್ ಗೋ. ಥ್ಯಾಂಕ್ಸ್ ಆರ್ಯ. ಅಮ್ಮ, ಈ ದಿನಕ್ಕೋಸ್ಕರ, ಈ ಗಳಿಗೆಗೋಸ್ಕರ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ಈ ದಿನನ ನಿನ್ನ ಜೀವನದೊಳಗೆ ತಂದ್ಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು. ಈ ಸಂಭ್ರಮಕ್ಕೆ ಕಾರಣ ನೀವಮ್ಮ. ಒಳ್ಳೆಯದನ್ನೆಲ್ಲ ನನ್ನ ಕಡೆಗೆ ಅರ್ಪಿಸ್ಬಿಡ್ತೀಯ ನೀನು. ದೊಡ್ಡ ಭಾರ ಒಂದು ಇಳಿದಂಗೆ ಆಗ್ತಾ ಇದೆ. ನಮ್ಮ ಮನೆಗೆ ಹಿರಿ ಸೊಸೆ ಬರ್ತಾ ಇದ್ದಾಳೆ. ನಮ್ಮ ಮನೆ ಮಗಳಾಗಿ ನಿನ್ನ ಜೀವನ ಬದಲಾಯಿಸಕ್ಕೆ ಬರ್ತಾ ಇದ್ದಾಳೆ. ಎಷ್ಟೋ ಕಾಲದ ಆಸೆ ಇವತ್ತಿಗೆ ನೆರವೇರ್ತು ಆರ್ಯ. ಸರಿ ಹೊರಡೋಣ, ಎಲ್ಲರೂ ಕಾಯ್ತಾ ಇರ್ತಾರೆ. ದಿಬ್ಬಣ ಹೊರಡೋ ಸಮಯ ಆಯಿತು. ಅಮ್ಮ, ನನ್ನನ್ನು ಅದೆಷ್ಟು ಪ್ರೀತಿಸ್ತೀರಮ್ಮ. ಅಮ್ಮ ನೀವು ಹೋಗಿರಿ, ನಾನು ಬರ್ತೀನಿ. ನೀನು ಕಷ್ಟಪಟ್ಟು ಕಟ್ಟಿರೋ ಸಾಮ್ರಾಜ್ಯದ ಅಣು ಅಣುವಿನಲ್ಲೂ
ನಿನ್ನ ಪರಿಶ್ರಮ ಪ್ರತಿಭೆ ಇದೆ ಆರ್ಯ. ಆ ಅನುಗೋಸ್ಕರ ಅದನ್ನೆಲ್ಲ ಕಳ್ಕೋಬೇಡ. ಅವಳೇ ನಿನ್ನ ಒಂದಿನ ರೋಡ್ಗೆ ತರ್ತಾಳೆ, ನೋಡ್ತಾ ಇರು. ಹಾಳಾದ ಪ್ರೀತಿಲಿ ಬಿದ್ದವ್ರು ಎಲ್ಲರೂ ಅಷ್ಟೇ. ಸಾರಿ ಕಣೋ ಆರ್ಯ. ಏಯ್, ಏನು ಇದೆಲ್ಲ? ಅಲ್ಲಿ ನೋಡಿದ್ರೆ ಅಮ್ಮ ನನಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ, ಇಲ್ಲಿ ನೋಡಿದ್ರೆ ನೀನು ನನಗೆ ಸಾರಿ ಕೇಳ್ತಿದ್ಯಾ? ಏನು ಇದು ನಿನ್ನ ಗೇಮ್? ಗೇಮ್ ಏನೇ ಇದ್ರು ಗೆದ್ದಿದ್ದು ನೀನೆ. ನಾನು ಸೋತೆ. ಏಯ್, ನೀನು ಈ ಆರ್ಯವರ್ಧನ್ನ ಸ್ನೇಹಿತ, ಸೋಲೋ ಮಾತೇ ಇಲ್ಲ. ಈ ವಿಷಯದಲ್ಲಿ ಆ ಮಾತಿದೆ. ನಿನ್ನ ಪ್ರೀತಿ ಮುಂದೆ ನಾವೆಲ್ಲರೂ ಸೋತೋದ್ವಿ. ಜೋಡಿಗಳ ಮಧ್ಯೆ ವಯಸ್ಸಿನ ಅಂತರ ಇದೆ ಅಂತ ಆಡ್ಕೊಂಡವ್ರು ಸೋತಿದ್ದಾರೆ. ಶ್ರೀಮಂತ ಬಡವ ಅನ್ನೋ ಭೇದ ಭಾವ ಸೋತಿದೆ. ಆಡಂಬರ ಆತ್ಮೀಯತೆ ಮಧ್ಯೆ ಆತ್ಮೀಯತೆನೇ ಗೆದ್ದಿದೆ ಕಣೋ. ಈ ಆರ್ಯ ಪ್ರೀತಿಯಲ್ಲಾಗಲಿ ಜೀವನದಲ್ಲಾಗಲಿ ಗೆಲ್ಲೋದಕ್ಕೆ ಮುಖ್ಯ ಕಾರಣನೇ ನೀನು ಕಣ. ಮೊದಲಿಗೆ ನನ್ನ ಮತ್ತೆ ಅನು ಪ್ರೀತಿಗೆ ನೀನು ಸಹಾಯ ಮಾಡಲ್ಲ ಅನ್ನೋ ಹಾಗೆ ನಾಟಕ ಮಾಡಿದ್ರು. ನಾವೆಲ್ಲೇ ಹೋದರೂ ನಮ್ಮ ಹಿಂದೆ ನೀನು ಸೆಕ್ಯೂರಿಟಿ ಕಳಿಸ್ತಿದ್ದೆ. ಅನು ಸುರಕ್ಷತೆಗೋಸ್ಕರ ನೀನು ಅವ್ರ ಇಡೀ ವಠಾರನೇ ಕುತ್ತಿಗೆ ತೊಗೊಂಡ್ಬಿಟ್ಟೆ. ನೀನು ನಮ್ಮಿಬ್ಬರನ್ನ ಕಾಪಾಡೋದಲ್ಲದೆ ನಮ್ಮ ಪ್ರೀತಿನೂ ಕಾಪಾಡಿದೆಯಾ ಕಣೋ. ಅದನ್ನು ನನ್ನ ಪ್ರಾಣ ಮಾಡ್ತೀನಿ. ಜಾಸ್ತಿ ಅಪ್ಕೋಬೇಡ. ನಿಮ್ಮ ಬಟ್ಟೆ ಎಲ್ಲ ಸುಕ್ಕಾಗೋಗತ್ತೆ. ನೀನು ಮದುಮಗ, ಫ್ರೆಶ್ ಆಗಿ ಕಾಣಬೇಕು. ಇವತ್ತು ನಾನು ನಿನ್ನನ್ನು ಹೀಗೆ ನೋಡೋದು ನನ್ನ ಮನಸ್ಸಿಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತೇನೋ. ನಿನ್ನ ಸಾಧನೆಯ ಎಲ್ಲ ಬಾಕ್ಸ್ಗಳು ಟಿಕ್ ಆಗೋಗಿದ್ವು. ಆದರೆ ಒಂದು ಬಾಕ್ಸ್ ಮಾತ್ರ ಖಾಲಿಯಾಗಿತ್ತು. ಆ ಬಾಕ್ಸ್ನ ಟಿಕ್ ಮಾಡೋಕ್ಕೆ ಈಗ ಅನು ಬಂದಿದ್ದಾಳೆ. ನೀನು ಕಳ್ಕೊಂಡಿರೋ ಎಲ್ಲ ಸಂತೋಷನೂ ಮತ್ತೆ ನಿನಗೆ ಅನುರೂಪದಲ್ಲಿ ಸಿಗ್ತಾ ಇದೆ. ನಿನ್ನ ಹೊಸ ಜೀವನಕ್ಕೆ ಸುಸ್ವಾಗತ ಗೆಳೆಯ, ಸುಸ್ವಾಗತ. ನಡಿ.